ಮನೆಯಾಗೆ ಕಿರಿಕಿರಿ ಆದರೆ ಇರೋಕ್ಕಾಗಲ್ಲ. ಎತ್ಲಾಗನ ಹೋಗ್ಬಿಡೋಣಪ್ಪ ಅನಿಸುತ್ತೆ. ಎಲ್ಲಿಗೆ ಹೋಗೋಣ? ಎಲ್ಲ ಅವ್ರವ್ರ ಕೆಲಸದಾಗೆ ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಮನೆಯಾಗೆಲ್ಲ ಚೆನ್ನಾಗಿರ್ತಾರೆ. ನಾವು ಬರೀ ಹಿಂಗೆ ಸುತ್ತಾಡ್ಕೊಂಡು ಬರೀ ಟೈಮ್ ವೇಸ್ಟ್ ಮಾಡ್ಕೊಂಡು ಹಿಂಗೆ ಹೋಗೋದೇ. ಹಿಂಗೆ ಬೆಳಕರಿತಿದಂಗೆ ಅವ್ರವ್ರ ಕೆಲಸದಾಗ ಅವರು ಕೆಲಸ ಮಾಡೋರು ಮಾಡ್ತಾ ಇರ್ತಾರೆ. ಏನು ಮಾಡೋದಪ್ಪ? ನನಗಂತೂ ಈಗ ಬಿಸಿಲು ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ. ನನಗೆ ಕೆಲ್ಸಕ್ಕೆ ಹೋಗೋಣ ಅಂದರೆ ಇದೊಂದು ಮನೆಯಾಗ ಓಟು ಜಗಳ. ಯಪ್ಪ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ. ಯಪ್ಪ ಇವಳು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟೈತೆ ನನಗಂತೂ. ಭಾಳ ಟೆನ್ಷನ್ ಇವಳು ಮದುವೆ ಮಾಡ್ಕೊಂಡು ಬಂದಾಗಿಂದ. ಬೇಜಾರಾದಂಗೆ ಆಗ್ತೈತೆ. ಯಪ್ಪ ಇಲ್ಲಿರೋಕ್ಕೂ ಆಗ್ತಾಯಿಲ್ಲ. ಹೋಗಿ ಸಾಕಾದಂಗೆ ಆಗ್ತೈತೆ ನನಗಂತೂ. ಅಷ್ಟಿಷ್ಟು ಬೇಜಾರಾಗಲ್ಲ. ಒಂದಿಷ್ಟು ಜಗಳ ಇಲ್ಲ, ಏನಿಲ್ಲ. ಹಂಗೆ ಒಂದಿಷ್ಟು ಸೌಂಡ್ ಹೊರಕ್ಕೆ ಬರಲ್ವಲ್ಲ ಅವ್ರ ಮನೆಯಾಗ ಹಂಗಿದ್ದಾರೆ. ನಮ್ಮ ಮನೆಗೆ ಏನಪ್ಪ ಇದು ಇಂಥ ಪರಿಸ್ಥಿತಿ ಅನಿಸುತ್ತೆ ನನಗೆ. ಈ ಚಿಂತೆ ಮಾಡಂಗಾಗೈತೆ. ಊಟನೂ ಸೇರ್ತಾ ಇಲ್ಲ, ಏನಿಲ್ಲ. ಎಂತಳನಾಗಲಿ ಲಕ್ಷಣೇ ವಾಸಪ್ಪ. ನೋಡು ಅವಳಿವತ್ತು ನಾವಂತಳನ್ನ ಕಳ್ಕೊಂಡು ಎಂತ ನಾವು ಅನ್ಭವಿಸ್ತಾ ಇದೀವಿ ಅಲ್ಲ. ನೋಡು ಒಂದಿಷ್ಟು ಮರಾಗಿತ್ತು ನಮ್ಮಮ್ಮ ರತ್ತೆ ತಗೊಂಡಿಟ್ಟು ಜೋರ ಮಾತಾಡೋದಾಗಿರ್ಬೋದು, ಗಂಡಂತ ಜೋರ ಮಾತಾಡೋದಾಗಿರ್ಬೋದು. ಒಂದಿಟ್ಟು ಜೋರ ಮಾತಾಡಲ್ವಲ್ಲ. ಅಯ್ಯೋ ನಮ್ಮದು ಐತಿ ಎಲ್ಲಾನ ಹೋಗತ್ತ ಸ್ಟೈಲ್ ಮಾಡ್ಕೊಂಡು ಬರೇನೆ ಹಂಗೆ ಹಿಂಗೆ ಅಂತ ಕೂಗಾಡುತ್ತೆ. ಎರ್ಸಿ ಆಡತ್ತಂಗೆ ಮನೆಯಾಗಂತೂ. ಹೋಗಿ ನನಗಂತೂ ನಾನು ನಮ್ಮ ಅಕ್ಕ ಏಟ್ ಸುಧಾರ್ಸಣ. ನಮ್ಮ ಅಕ್ಕ ಎಂತ ಪಾಪ ಇಲ್ಲೇ ಇದ್ದಾಳೆ. ನಾನು ಇಲ್ಲೇ ಇರೇ ಅಕ್ಕ ಅಂತೇಳಿ ಬಲವಂತ ಮಾಡಿ ಇಲ್ಲೇ ಉಳಿಸ್ಕೊಂಡಿದ್ದೀನಿ. ಹಂಗಂದ್ರೂ ಏನೇ ಅಂದ್ರೂ ಅದ್ರ ಬುದ್ಧಿನೇ ಬಿಡಲ್ಲ. ಏನು ಮಾಡೋದು ಹೋಗತ್ತ. ಸುನಂದ ಎಲ್ಲಿ ಹೋಗಿದ್ದೆ ಊಟ ಮಾಡ್ದಂಗೆ? ನೀನಂತೂ ನಾನು ಅವಾಗಿಂದ ಎಲ್ಲೋದ್ಲು ಅಂತ ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋಗಿದ್ದೆ? ಎಲ್ಲೋಗ ನಮ್ಮ ಹಿಂಗೆ ಬೇಜಾರಾಗಿತ್ತು. ಹಿಂಗೆ ಹೋಗಿದ್ದತ್ತ ಸುಮ್ಮನೆ ಹಿಂಗೆಲ್ಲ ಯಾವ್ದಾನ ಹೊಲ್ದ ಕಡೆಗೆ ಹೋಗೋಣ ಅಂತ ಸುಮ್ಮನೆ ಹೋಗಿ ಬಂದೆ. ಯಾರ ಮಂತಕನ ಹೋಗೋಕ್ಕೆ ಅವ್ರವ್ರ ಬದುಕು ಅವ್ರು ಮಾಡ್ಕೊಂತ ಇರ್ತಾರೆ. ಯಾರೋ ಬಿಡ್ಬೇಕು ಕುತ್ಕೊಂಡು ಯಾರೂ ಮಾತಾಡಲ್ಲ. ಅದಕ್ಕೆ ಹಿಂಗೆ ಸುಮ್ಮನೆ ಹೊಲ್ದ ಕಡೆಗೆ ಹೋಗಿ ಬಂದೆ. ಏನು ಮಾಡೋಣ, ನಮ್ಮ ಬೇಜಾರಾಗ್ತೈತಿ. ತುಂಬಾಕು ಬೇಡ ಯಾತೂ ಬೇಡಮ್ಮ ತಾಯಿ. ಯಪ್ಪ ಮನೆಯಾಗ ಹಿಂಗಾದ್ರೆ ಹೆಂಗೆ ತಾಯಿ? ಹೋಗು. ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತಿ. ಅಲ್ಲ ನೋಡ್ಯಾಕ ಲಕ್ಷ ಒಂದು ಈಟು ಉಸಿರು ಬಿಡಲ್ಲ. ಅವ್ರ ಮನೆಗೆ ಒಂದು ಈಟು ಜಗಳ ಇಲ್ವಲ್ಲೇ, ಒಂದು ಈಟು ತುಟಿ ಎರಡು ಸಿಕ್ ಮಾಡಲ್ಲ. ನೋಡಿ ಅವ್ರ ಅಪ್ಪ ಅವ್ರ ಅಮ್ಮನೆಲ್ಲ ನೋಡ್ಕೊಂತಾರೆ. ಅಯ್ಯಪ್ಪ ದೇವ್ರೆ. ಎಲ್ಲ ನೋಡು ಎಷ್ಟು ಚೆನ್ನಾಗಿದ್ದಾರೆ. ನಾವು ಅಯ್ಯೋ ದಡ 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 ದನಕ್ಕಾದ್ವಿ. ನೋಡಿದ್ದು ತಡ ಇಲ್ಲ, ಮದುವೆ ಮಾಡಿದ್ದು ತಡ ಇಲ್ಲ ಅಮ್ಮಂಗೆ ಮಾಡಿಬಿಟ್ವಿ ಯಾತ್ರದಾಗೆ. ಯಪ್ಪ ನನಗಂತೂ ಈಗ ಚಿಂತೆ ಆಗ್ಬಿಟ್ಟೈತೆ ಕಣೆ ಅಕ್ಕ. ನನಗೆ ಊಟನೇ ಸೇರ್ತಾ ಇಲ್ಲ. ಯಪ್ಪ ಚಿಂತೆ ಮಾಡ್ತಾ ಇದ್ದೀನಿ. ಲಕ್ಷಣೆ ವಾಸಮ್ ತಾಯಿ ಅಂತಳನಾಗಲಿ ಇವತ್ತು ನೋಡು ಉಸಿರು ಬಿಡಲ್ಲ ಮಾರಾಗಿತ್ತು ನಮ್ಮಮ್ಮ. ಅವಳು ಕಾಯಿಲೆಳೂ ಬಂದವಳೆ. ನೋಡು ಒಂದು ಈಟು ಶಬ್ದನೇ ಕೇಳಲ್ಲ ಅವ್ರ ಮನೆಯಾಗೆ. ಯಾತನ ಮಾಡಿರೋ ಹಂಗೆ ಮಾಡ್ಯಾರೋ ಇಲ್ಲ ಅಮ್ಮಂಗೆ ಉಮ್ತಾರೆ. ಯಾತನ ಹೊರಗ್ತಾರಲ್ಲ ಏನಿಲ್ಲ. ಹೆಂಗೆ ಎಷ್ಟು ಚೆನ್ನಾಗೆಲ್ಲ ಹೆಂಗೆ ಇದ್ದಾರೆ. ಅಂದರೆ ಅವಳೆ ವಾಸೆ ಕಣೆ ಮೆತ್ತನಾಳು. ಅವಳೆ ವಾಸೆ ನೋಡು ಒಂದು ಈಟು ಜಗಳಿಲ್ಲ. ನಾವು ಗುದ್ದಾಡ್ತಾರೆ ಕಿತ್ತಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದೀಟು ಗುದ್ದಾಡಲ್ಲಿ ಕಿತ್ತಾಡಲ್ಲೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ನೋಡು. ನಮ್ದೇನಪ್ಪ ಕರ್ಮ ಅನ್ಸುತ್ತೋಗತ್ತ. ಇದೇನಪ್ಪ ಇದು ಹಿಂಗಾತು ಬರೇನೆ. ನಮ್ದೇನಿದು ಇಂಥ ಪರಿಸ್ಥಿತಿ ಬಂತು ಅನ್ನಿಸುತ್ತೆ. ನಾನೇನು ಇಸ್ಕೊಂಡ್ರೆ ಒಂದೊಂದ್ಸತಿ ಹೋಗತ್ತ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಏನು ಮಾಡೋದು? ನಂಬಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಮ್ಮಂಗೆ ಆಗುತ್ತೆ ನನಗೂ. ಇನ್ನು ಅವ್ರ ಅಪ್ಪ ಅವರಮ್ಮ ಬೇರೆನೇ ಬರ್ತೀವಿ ಅಂದ್ರಂತೆ. ಬರಲಿ. ಅವ್ರಮ್ಮ ಏನು ಫೋನ್ ಮಾಡಿ ನಾನಾಗತಿ ಕೊಟ್ಟಿದ್ದೀನಿ ನಿನ್ನ ಮಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತೈತಿ. ಅದಕ್ಕೆ ಬರ್ರಮ್ಮ ಅದೇನು ಮಾತಾಡಿರಿ ಅಂತ ಹೇಳಿದ್ದೀನಿ. ಏನು ಹೋಗತ್ತ. ನಮ್ಮ ತಾಯಿ ನಮ್ಮ ಲಕ್ಷಣೇ ವಾಸೆ ಕಣಮ್ಮ. ಅವಳೇ ವಾಸಿ ನೋಡು. ಒಂದೀಟು ಮನೆಗೆ ಒಂದೀಟು ಬಾಯ ಮಾಡಲ್ಲ. ಅವ್ರ ಮಾಮ ಬಂದರೆ ಎಷ್ಟು ಚೆನ್ನಾಗಿ ಎದ್ದ ಗುಂಬಕ್ಕೆ ಇಕ್ಕೋದು. ಇವಳ ಮಳೆ ಬಂದರೆ ಎದ್ದ ಗುಂಬಕ್ಕೆ ಇಕ್ಕಲ್ಲ. ಅವಳು ಎದ್ರಿಗೆ ನೋಡಿ ಅವಳನ್ನ ಕಲ್ತ್ಕೊಂಬಲ್ಲ. ನೋಡು ಯಾವಾಗಲೂ ಇವಾಗ ಬಿತ್ಕೊಂಡಿದ್ದಾಳೆ. ಫೋನ್ ಇಟ್ಕೊಂಡು ನೋಡ್ತಾನೆ ಬಿತ್ಕೊಂಡಿರ್ತಾಳೆ. ಯಾವಾಗಲೂ ಮನಿಕೆ ಮನೆ ಅದೇನು ಕೇಳಿ ಮನಿಕೆ ಅಂಬ್ತಾಳೆ ಏನೋ, ಅಷ್ಟು ನಿದ್ದೆ ಮಾಡ್ತಾಳೇನೋ. ಆಗಲತ್ನಾಗೆಲ್ಲ ಗರ್ರ ಅಂತ ನಿದ್ದೆ ಮಾಡ್ತಾಳೆ. ರಾತ್ರಿ ಹೊತ್ತೆಲ್ಲ ನಿದ್ದೆ. ಅಯ್ಯಪ್ಪ ಏನು ನಿದ್ದೆ ಮಾಡ್ತಾಳೆ. ಬಿಡತ್ನ ಬಿಗ್ಗ ಮನೆ ಕೆಮ್ತಾಳೆ. ರಾತ್ರಿ ಹೊತ್ನಾಗ ಅವ್ನು ಮನೆ ಕೆಮ್ಗೊಡಲ್ಲ. ಆಗ್ಲೆಲ್ಲ ಎಬ್ರಿಸ್ತಾಳಂತ ಅವನ್ನ. ಹೋಗ ಮತ್ತು ಅವಳು ಆಗ್ಲೆಲ್ಲ ಎಬ್ರಿಸ್ತಾಳೆ ಅಂತಾನ ಅವನು. ಬಿಟ್ಟತ್ನ ಬಿಗ್ಗ ಮನೆ ಕೆಮ್ತಾಳೆ ಗರ್ಕೆ ಹೊಡ್ಕೊಂಡು. ನನ್ನಮ್ಮ ಅಲ್ಲಿ ತಕೋಗಿದ್ದೇನಮ್ಮ. ಸುಮ್ಮನೆ ಹೋಗಲ್ಲ ಮಾರ್ಕ್ ಕೆಳಗೆಲ್ಲ ಕೂತ್ಕೊಂಡು ಬಂದು ಹಿಂಗೆ ಮುಂಚೆ ಸಿಗ್ರೆ ಏನೋ ಐತೆ ನೋಡೋಣ ಅಂತ. ಆತ ಇರಲಿಲ್ಲ ಅಲ್ಲ ಮ್ಯಾಲ ಐತಿ ಮುಂಚೆ ಸಿಗ್ತಿರ್ಲಿಲ್ಲ. ಅದಕ್ಕೆ ಅದೇ ಬಂದು ಮತ್ತೆ ಏನು ಮಾಡೋಣ ಸಣ್ಣಿಗಜ್ಜಿ. ನನಗಂತ ನೆಮ್ಮದಿಲ್ದಂಗೆ ಆಯ್ತು. ಮಗನ ಮದುವೆ ಮಾಡ್ದಂಗೆ ಇನ್ನೂ ನೆಮ್ಮದಿಲ್ಲ ನನಗಂತೂ. ಮದುವೆ ಆಗಿಲ್ಲ ತಕನ ಅದೊಂಥರ ಚಿಂತೆ ಆಗೋದು. ಇಬ್ರು ಗಂಡು ಮಕ್ಳಿದ್ದಾರೆ. ಇಬ್ರು ಗಂಡು ಮಕ್ಳಿಗೆ ಹಂಗಪ್ಪ ಹುಡುಕಿ ಮದುವೆ ಮಾಡೋದು ಏನೋ ಎತ್ತ ಅಂತ ಮದುವೆ ಮಾಡೋದೊಂದು ಚಿಂತೆ ಆಗೋದು. ಮದುವೆ ಮಾಡಿದ್ಮೇಲೆ ಇದೊಂದು ನಮಗೆ ಚಿಂತೆ ಅಲ್ಲಮ್ಮ. ಆ ಕಡೆಗೆ ನೋಡಮ್ಮ ಮಾರಾಗಿತ್ತು ನಮ್ಮಮ್ಮ ಲಕ್ಷ ನೋಡು. ಅವಳು ಹೆಂಗೆ ಇದ್ದಾಳೆ ಯಪ್ಪ. ನನಗಂತೂ ನೋಡಿದರೆ ಇದಾಗುತ್ತೆ. ಅಲ್ಲ ಅವ್ರಾಗ್ಲಣ ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡು ಅವಳು ಸುಮ್ಮನೆ ಇದ್ದಾಳೆ. ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಮನೆಯಾಗೆ.
ನಮ್ಮ ಮನೆಗೆ ಏನು ಬಂದೈತಪ್ಪ ಬರೀ ಕಿರಿಕಿರಿ ಕಿರಿಕಿರಿ ಅನ್ನಿಸ್ತೈತೆ. ಇವಳಂತ ಈಗ ಒಂದು ಚೆನ್ನಾಗಿರ್ತಾಳೆ. ಅದು ಏನಾಗೈತೆ ಏನೋ ಕಣ ಸಣ್ಣಿಗಜ್ಜಿಗೆ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಏನಾಗುತ್ತೋ ಏನೋ ತಿರ್ಗಾ ಜಗಳ. ನಮ್ಮನ್ನು ಸಣ್ಣನಂತೀಯಮ್ಮ ಅವ ಅತ್ತಿಗೆ ಹಾಕಂಗಾಡುತ್ತೆ, ಆ ಅತ್ತಿಗೆ ಹಾಕಂಗಾಡುತ್ತೆ ಅಂತಾನೆ. ಹೋಗಿ ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಆರಾಮೇನ ಆಸ್ಪತ್ರೆಗೆ ಕರ್ಕೊಂಡೋಗಿ ಕರ್ಕೊಂಬಂದವ್ರು ಒಂದು ವಾರ ಆಸ್ಪತ್ರೆಗೆಲ್ಲ ತೋರಿಸಿ ಎಲ್ಲ ಇವ್ರದೇ ದುಡ್ಡು ಕಾಸು ಎಲ್ಲ ನಾನೆಲ್ಲ ತೋರಿಸ್ತೀನಿ ಅಂತ ತೋರಿಸ್ಯವನಿ. ಇವತ್ತು ನೋಡಿ ಒಟ್ಟು ಬುದ್ಧಿವಂತ ಅವನು ಮಗ, ಸೇವಂತಿ ಮಗ ಭಾಳ ಬುದ್ಧಿವಂತ ಕಣಮ್ಮ. ಅವ್ರ ಅತ್ತೆನ ಆಸ್ಪತ್ರೆಗೆ ತೋರಿಸಿ ಯಾವ ತೊಂದರೆ ಇಲ್ಲ ಅಂತ ಹೇಳವ್ರಂತೆ. ನೋಡಿ ಒಟ್ಟು ಬುದ್ಧಿ ಚೆನ್ನಾಗಿದ್ದಾರಲ್ಲ ಬುದ್ಧಿಗೆ ನೋಡಂತ ನಾನು ನೋಡಿ ನಾ ಬುದ್ಧಿ ಕಲ್ತ್ಕೋಬೇಕು. ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ. ನೀನು ಸೊಸೆದೊಂದು ಇದು ಜಗಳ ಅಲ್ಲೇ ಮನೆಯಾಗೆ ಜಗಳ ಅಂದರೆ ಯಾಕೆ ಹೇಳ್ತೀವಿ ಪ್ರೀತ ಹೇಳ್ಕೊಂಬಕಾಲ ಬಿಡೋಕಾಲ ನಮಗೆ ನಾಚಿಕೆ ಆಗುತ್ತೆ. ಹಂಗನ್ಬೇಡ ಆಮೇಲೆ ಸೇವಂತಿತ್ತಾಗೆ ಜಗಳ ಆಡ್ತಾರೆ ಅಂತ ಗೊತ್ತಿರೋದು ಹೇಳಮ್ಮ ಎಲ್ಲ ನೋಡ್ತಾರೆ. ಹೊರಗೆ ಗುದ್ದಾಡಿದ್ರು ಅದ ಗಂಡ ಹೆಂಡ್ತಿಲ್ಲೇ ಯಾಕೆ ಪರದಾಡ್ತಿದ್ರಮ್ಮ. ಅವಳು ಹಂಗೆ ಎಳಿಯಾಳು ಕೈ ಹಿಡ್ದು ಒಳಕ್ಕೆ ಅಂತ ಕೈ ಕಿತ್ತಾಕನು ಇಲ್ಲೆಲ್ಲ ನೋಡ್ತಿದ್ರಮ್ಮ. ಎಲ್ಲಾನ ಜನ ಬಿಡ್ತಾರೆ ಮೊದಲೇ ಕಾಕೊಂಡಿರ್ತಾರೆ ಒಂದಿಟ್ಟು ಸಿಕ್ಕಿದ್ರೆ ಸಾಕು ಅಂತ. ನೋಡಮ್ಮ ಅವ್ರ ಮನೆಯಾಗ ಒಂದು ಏಟ್ ಜಗಳ ಆಡಲ್ವಲ್ಲ ಅಂಬೋದೊಂದು ಇಷ್ಟು ಇಲ್ಲ ಅವಳಿ. ಎಲ್ಲ ರೊಪ್ಪೆರೊಮ್ಮೆ ಬಂದಿದ್ರು ಅವ್ನು ಕೆಂಪ್ರಾಯಣ ಆಗ್ಲಿಲ್ಲ ಅಂತಾನೆ ಮಾತಾಡ್ತಾನೆ ಗುದ್ದಾಡ್ತಾರೆ ಅಂದ್ರೆ ಆತಿಲ್ಲ. ಎಲ್ಲ ಚೆನ್ನಾಗಿದ್ದಾರೆ. ಅವಳು ಲೋಕ್ಷ ನೋಡಮ್ಮ ಇವನ್ ಬುದ್ಧಿ ಅವಳೇ ವಾಸೆ ಕಣಕ್ಕ. ನೀನೇನು ನಮ್ಮ ಲೋಕ್ಷನೇ ವಾಸೆ. ಅವಳೇ ವಾಸೆ ಕಣಮ್ಮ ಮರಗಿತ್ತು ನಮ್ಮಮ್ಮ. ಇವತ್ತು ನನಗೇನ ಭಾಳ ಇಷ್ಟ ಆಗ್ಬಿಟ್ಲು. ಇದು ನೋಡಿರಿ ಈ ಕೋಣ ನಮ್ಮ ಕೋಣನ ನಿಜವಾಗ್ಲೂ ನನಗೆ ಅವಳೇ ವಾಸಿ ಅನಿಸುತ್ತೆ. ಇನ್ನು ಬರೋ ಸೊಸಿನೇ ಅಂತ ಹೇಳ್ಬೋತಾಳೆ ಏನೋ ಕಣಮ್ಮ. ಎಳ್ಳೆಳು ಒಳ್ಳೆಳು ಬಂದರೆ ಸಾಕಾಯ್ತಪ್ಪ. ಇಬ್ಬರು ಗಂಡು ಮಕ್ಳು ಇಬ್ಬರು ಸೊಸೆಯರು ಹೆಂಗೆ ನಾನು ಇದನ್ನೆಲ್ಲ ನಿಭಾಯಿಸ್ಬೇಕಮ್ಮ ಹಿಂಗಾಗೈತಿ. ನೋಡಮ್ಮ ಇವಳೇ ಹಿಂಗೆ ಇನ್ನೊಬ್ಳು ಬರೋಳು ಇನ್ನು ಹೆಂಗೆ ಬರ್ತಾಳೆ ಏನೋ ಅಮ್ಮಂಗೆ ಆಗ್ಬಿಟ್ಟೈತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ಅಲಕ್ಷನೇ ವಾಸ ಕಾಣ. ಅಲಕ್ಷ ಏನೋ ನಮ್ಮ ಮನೆ ಸೊಸೆ ಆಗಿದ್ರೆ ನಮ್ಮ ಮನೆ ಉದ್ಧಾರ ಆಗೋದು ಕಣ ಸಣ್ಣಿಂಗಜ್ಜಿ. ನಿಜವಾಗ್ಲೂ ಉದ್ಧಾರ ಆಗೋದು. ನಿಮ್ಮ ಮನೆ ಉದ್ಧಾರ ಆಗೋದು. ಅಂದರೆ ನಿಮ್ಮ ಮನೆ ಚೆನ್ನಾಗಿರೋದಮ್ಮ. ಏನು ಮಾಡ್ತೀಯ? ಅವಳು ಆಗಲಿಲ್ಲ ಇಷ್ಟಪಟ್ಟ ಆದ್ಲು ಚೆನ್ನಾಗಿದೆ ಕಣಮ್ಮ. ಅವನು ಹಂಗೆ ಹಂಗೆ ನೋಡ್ಕೊಂತಾನೆ ಭಾಳ ಬುದ್ಧಿ. ಇವನು ನಿಮ್ಮನೂ ಒಂದಿಟ್ಟು ಹೇಳ್ದಂಗೆ ಕೇಳ್ಬೇಕು ಹೇಳು. ಅವನು ಈಗ ಮನೆ ಬಿಟ್ಟು ಹಸಿಕ್ ಹೋಗಲ್ಲ. ಎಷ್ಟು ಚೆನ್ನಾಗಿ ನೀನು ಅವಾಗ ಅಲ್ಲಿ ಬಿಡತ್ತ ಹುಡುಗರ ಜೊತೆಗೆ ಓಡಾಡ್ಲಿ ಅಂತ ಅಲ್ಲೂ ಇಲ್ಲಿ ಕಳಿಸ್ಬಿಟ್ಟೆ. ಇಬ್ಬರು ಹಂಗೆ ಇಬ್ರು ಗಂಡು ಮಕ್ಳಿದ್ರೆ ಇಬ್ಬರನ್ನೂ ಕಳಿಸ್ಬಿಟ್ಟೆ. ಅಲ್ಲಿ ನೋಡಿ ಸೇವಂತಿ ಎಲ್ಲೂ ಕಳಿಸ್ತಿರ್ಲಿಲ್ಲ. ಹೋದ್ರೂ ಬಂದುಬಿಡ್ತಾನೆ. ಅವನು ಎಲ್ಲಿಗೂ ಹೋಗಲ್ಲ. ಮನೆಯಾಗೆ ಇರ್ತಾನೆ. ಏನು ಚೆನ್ನಾಗಿ ನೋಡ್ಕೊಂತಾನೆ. ಮನೆಗಳಿಗೆ ಕೆಲಸ ಮಾಡ್ತಾನೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ನಿನ್ನ ಮಗು ಹಂಗೆ ಬುದ್ಧಿ ಕಲಿಸ್ಲಿಲ್ಲ. ನೀನು ನಿಮ್ಮ ಮಗ ಬುದ್ಧಿ ಕಲಿಸಿದ್ರೆ ಸಾಕಿರಾನು. ಈಗ ನೋಡಿ ನೀನು ಪಶ್ಚಾತ್ತಾಪ ಪಡ್ತೀವಿ. ಈಗ ಯಾರಾಗಲಿ ನಾವು ಬುದ್ಧಿ ಕಲಿಸ್ದಂಗೆ ಕಣಮ್ಮ. ಹುಡುಗರ ಬಿಡು ಹೋಗ್ಲೇಳು ಓಡಾಡ್ಕೊಂಬರ್ಲೇಳು ಅಂತ ಕೈ ಬಿಟ್ಟರೆ ಅವಿನ್ನ ಕೆಟ್ಟೋಗ್ತಾವೆ. ಎಲ್ಲಿ ಹೋಗ್ತೀವಿ ಬಾರ ಮನೆ ಬದುಕೈತೆ ಅಂತ ಬದುಕಿ ಇಕ್ಬೇಕು. ಮನೆ ಬದುಕಿಗೆ ಯಾರಾಗಲಿ ಮಕ್ಕಳನ್ನ ಕಷ್ಟ ತೋರಿಸಿದ್ರೆ ಮಾತ್ರ ಇವಾಗ ಕಷ್ಟ ತೋರಿಸ್ಬೇಕು. ಮಕ್ಳಿಗೆ ಕಷ್ಟ ತೋರಿಸಿದ್ರೇನೆ. ಅದೇ ಮತ್ತು ಇವಳು ಬದುಕಿ ಇಕ್ಲಿಲ್ಲ. ಸೇವಂತಿ ಮಗ ನೋಡಿ ಮನೆ ಬಿಟ್ಟು ಹಸಿಕ್ ಹೋಗಲ್ಲ ಅಂದರೆ ಅವಳು ಪಾತ್ರೆ ಎಲ್ಲ ತೊಳೆದ್ರೆ ಒಳಕ್ಕೆ ಇಕ್ತಾನೆ. ಬಟ್ಟೆ ಹೋಗಿದ್ರೆ ಬಟ್ಟೆ ಜಾಸ್ತಿ ಹಾಕ್ತಾನೆ. ಎಲ್ಲ ಮಾಡ್ತಾನೆ. ಮನೆಗಳು ಬದುಕಲ್ಲ ಹಂಗೆ ಮಾಡಿದರೆ ಮತ್ತೆ ಹೆಣ್ಣು ಗಂಡು ಅಂತ ಭೇದ ಭಾವ ಇಟ್ಕೊಂಡಂಗೆ ಎಲ್ಲ ಹಂಗೆ ಮಾಡಿದ್ರೆ ಮತ್ತೆ ಚೆನ್ನಾಗಿರೋದು ಗಂಡ ಹೆಂಡ್ತಿ. ನಾನು ನೀನು ಇವನು ಯಾತು ಮಾಡಲ್ಲ. ಬರೀ ಅಲ್ಲಿ ಸುತ್ತರಿಯಕ್ಕೆ ಹೋಗ್ತಾನೆ ಇವನು ಅಂತಾನೆ ಸುಮ್ಮನಿರಲ್ಲ. ಏನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಸುಮ್ಮನಿರ ಅಂದ್ರೆ ಕೇಳಲ್ಲ ಇವನು. ನೋಡ ಅವನೆಲ್ಲೂ ಹೋಗಲ್ವಲ್ಲ ನಾನು ನೋಡ್ದಂಗೆ. ನಮ್ಮ ಹುಡುಗರು ಹಂಗಲ್ಲ. ಅವನಂಗೆ ಬರಲ್ಲ. ಅವನ ಥರ ಬರೋಕ್ಕಾಗಲ್ಲ ಕಣ. ನಮ್ಮ ಹುಡುಗರು ಬೇರೆ ಆ ಹುಡುಗರು ಬೇರೆ ಸಣ್ಣಿಗಜ್ಜಿ. ನಮ್ಮ ಹುಡುಗರಿಗೂ ಅವನಿಗೂ ಬಿಡುತ್ತೆ ಭಾಳ ವ್ಯತ್ಯಾಸ ಐತೆ. ನಮ್ಮ ಹುಡುಗರಿಗೂ ಅವನಿಗೂ ಅಂದರೆ ನಿಮ್ಮ ಹುಡುಗರಿಗೂ ಅವನಿಗೂ ಭಾಳ ವ್ಯತ್ಯಾಸ ಐತೆ. ಏನು ಮಾಡೋದಮ್ಮ. ಈಗ ಅಂಬಕಾಲ ಬಿಡೋಕಾಲ ಈಗ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಲಕ್ಷನೇ ನಮ್ಮ ಮನೆ ಸೊಸೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀಯ ಒಳ್ಳೆ ಅನ್ನ ಖಾತೆ ಮಾಡಿ ಕಟ್ಕೊಂಬಂದ್ಬಿಟ್ಟು ನಾನು ತುಂಬ ಅನುಭವಿಸ್ತಾ ಇದ್ದೀನಿ. ಏನು ಮಾಡೋದು ಅನ್ನಂಗೆ ಆಗ್ಬಿಟ್ಟೈತೆ. ಹೋಗತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನಪ್ಪ ಮಾಡಲಿ ದೇವ್ರೆ ಹಿಂಗಾತು ನಮ್ಮ ಮನೆ ಪರಿಸ್ಥಿತಿ ಅಂತ ಈಗ ಯೋಚನೆ ಮಾಡ್ತಾಯಿದ್ದೀನಿ. ಊಟ ಮಾಡಿಲ್ಲ ಏನಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ನೋಡ್ತಾ ಇರಿ ನೆನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.